ಆ ಕಾಶಿಯಲ್ಲಿ ನಾನು ಏನು ಓದಿದ್ದೆ ಅದು ನನಗೆ ನೆನಪಾಯಿತು. ಆಮೇಲೆ ಪ್ರಕಾಶ್ ನನ್ನ ಹತ್ರ ಸಂಪರ್ಕಿಸಿ ಎಲ್ಲ ಕೆಲಸ ಮುಗಿದು ಕೂಡ ಹೋಗಿ ಆಯಿತು ಅಂತ ನನ್ನ, ಅಂದರೆ ದೇವರು ಒಂದು ಇಚ್ಛೆ ಮಾಡಿದರೆ ಎಷ್ಟು ಬೇಗ ಅದನ್ನು ಚಾಲನೆ ಕೊಟ್ಟು ಪೂರ್ಣ ಮಾಡ್ತಾನೆ ಅಂತಲೂ ಇದೇ ಒಂದು ಉದಾಹರಣೆ. ನಾವೊಂದು 2 ತಿಂಗಳ ಮೊದಲು ನಾವು ಸೇರಿದ್ವಿ. 2 ತಿಂಗಳ ಮೊದಲು ಸೇರಿದ ನಂತರ ಮತ್ತೆ ಸ್ವಲ್ಪ ಟೈಮಲ್ಲಿ ನಾವು ಅದನ್ನು ಕೈ ಬಿಟ್ಟೆ. ಯಾಕಂದರೆ ಚುನಾವಣೆ ಬರುವಂತಹ ಸಂದರ್ಭ ಇತ್ತು. ಸರಿಯಾಗಿ ನಮಗೆ ತಾರೀಕು ಸಿಗಲಿಲ್ಲ ನಮ್ಮ ತಂತ್ರಿಗಳು ಕೊಟ್ಟವರು. ಆದರೆ ಚುನಾವಣೆ ಸ್ವಲ್ಪ ಮುಂದೋಯ್ತು ಅಂತ ಹೇಳುವಾಗ ಪುನಃ ಸೇರಿ ಒಂದು ದೊಡ್ಡ ಸಮಿತಿಯನ್ನು ರಚಿಸೋಕ್ಕೆ ಕೂಡ ಕಾರಣ ಆಯಿತು. 1,000 ಜನರ ಸಮಿತಿ, 100 ಸಂಘ ಸಂಸ್ಥೆಗಳ ಸಮಿತಿ. ಆ 1,000 ಜನರು ಹೇಗೆ ಹತ್ತಿರ ಬಂದರು ಅಂತಲೂ ನನಗೆ ಗೊತ್ತಿಲ್ಲ. 100 ಸಂಘ ಸಂಸ್ಥೆಗಳು ಹೇಗೆ ಹತ್ತಿರ ಬಂದರು ಅಂತಲೂ ನನಗೆ ಗೊತ್ತಿಲ್ಲ. ಅಂತೂ ದಿವಸದಿಂದ ದಿವಸಕ್ಕೆ ಈ ಧಾರ್ಮಿಕ ಕಾರ್ಯದ ಪೂರ್ವಭಾವಿ ಸಭೆ ಒಂದು ಒಳ್ಳೆ ರೀತಿಯಲ್ಲಿ ಆಗಿದೆ. ಒಂದು ಚೂರು ಕೂಡ ಅಡಚಣೆ ಬರಲಿಲ್ಲದಾಗಿ ಒಂದಾಗಿದೆ. ಇದೇ ದೇವರ ಕೃಪೆ ಅಂತ ನಾವು ಇವತ್ತು ಭಾವಿಸಬೇಕು. ಸಾಕಷ್ಟು ನಮ್ಮ ಕರಾವಳಿ ಪ್ರದೇಶದ ಜನರು ಧಾರ್ಮಿಕ ರೀತಿಯಲ್ಲಿ ಮುಂದೆ ಬಂದಿದ್ದಾರೆ. ನಾನು ಒಳ್ಳೆ ಸಾಕಷ್ಟು ಭಜನಾ ಮಂದಿರಗಳು, ಸಾಕಷ್ಟು ಗುರುಪೀಠಗಳು, ಸಾಕಷ್ಟು ಸಾಮಾಜಿಕದಲ್ಲಿ ಕೆಲಸ ಮಾಡುವಂಥ ಸಂಸ್ಥೆಗಳು ನಮ್ಮಲ್ಲಿ ಜಾಸ್ತಿ. ಅದು ಕೂಡ ಉಡುಪಿಯಲ್ಲಿ ಸಾಧಾರಣ 400 ಭಜನಾ ಮಂದಿರಗಳು, 200-300 ಸಾಮಾಜಿಕ ಸಂಸ್ಥೆಗಳು ಎಲ್ಲ ಇದೆ ನಮ್ಮಲ್ಲಿ. ಆದರೆ ಧಾರ್ಮಿಕ ಕಲ್ಪನೆಯ ಜೊತೆಗೆ ನಾವು ಸಾಮಾಜಿಕವಾಗಿಯೂ ನಮ್ಮ ಮಕ್ಕಳನ್ನು ಮುಂದೆ ತರಬೇಕು ಅಂತ ನನ್ನೊಂದು ಆಸೆ. ಅದಕ್ಕೋಸ್ಕರ ಈ ರುದ್ರಯಾಗದ ಜೊತೆಗೆ ಸಾಕಷ್ಟು ಇಲ್ಲಿ ಸಾಮಾಜಿಕವಾದ ಕಾರ್ಯಕ್ರಮವನ್ನು ಕೂಡ ನಾವು ನಿರ್ಮಿಸಲಿಕ್ಕೆ, ನಾವು ನನ್ನಂಥ ಉದ್ಯಮಿಗಳು ಸಮಾಜಮುಖಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ದೇಶ ಎದುರು ಬರಲಿಕ್ಕೆ ಸಾಧ್ಯ. ಎಲ್ಲವೂ ಸರ್ಕಾರ ಮಾಡಬೇಕು ಅಂತ ಹೇಳಿದರೂ ಸಾಧ್ಯ. ನಾನು ನನ್ನ ಉದ್ದಿಮೆಯಲ್ಲಿ, ಬಿಸ್ನೆಸ್ಸಲ್ಲಿ ಸಾಕಷ್ಟು ಮುಂದೆ ಬಂದಿದ್ದೇನೆ. ಆದರೆ ನಾವು ಅದನ್ನು ಸಮಾಜಕ್ಕೆ ಹೇಗೆ ಕೊಡಬೇಕು ಅಂತ ನಾವೊಂದು ಆಲೋಚನೆ ಮಾಡುವಂಥ ಸಂದರ್ಭ. ಸರ್ಕಾರ ಇನ್ನೂ ಏನು ಮಾಡಿ, ನಾವೆಲ್ಲದಕ್ಕೂ ಸರ್ಕಾರವನ್ನು ದೂರ್ತೇವೆ. ಸರ್ಕಾರದ ಕೆಲಸ ಮಾಡುವಂಥದ್ದು ಸರ್ಕಾರದ ಕೆಲಸನೇ ಅಲ್ಲ, ಸಮಾಜಕ್ಕೆ ಕೆಲಸ ಮಾಡುವ ಕೆಲಸ ಇಲ್ಲಿಯ ಪ್ರಜೆಗಳ. ಅದನ್ನು ನಾವು ಇವತ್ತು ಅನ್ಕೊಳ್ಬೇಕು. ಸರ್ಕಾರ ಖಾಲಿ ಪಾಲಿಸಿ ಇಂಪ್ಲಿಮೆಂಟೇಷನ್ ಮಾಡೋದು, ಅದು ಹೀಗೆ ಮಾಡಿದರೆ ನಮ್ಮ ದೇಶ ಚಂದ ಆಗ್ತದೆ, ಇದು ಮಾಡುವಂಥ ಕ್ರಮ. ಆದರೆ ಆ ಸರ್ಕಾರದ ಕೆಲಸವನ್ನ ಕಂಪ್ಲೀಟ್ ಮಾಡುವಂಥ ಜವಾಬ್ದಾರಿ ಎಲ್ಲ ದೇಶದ ಪ್ರಜೆಗಳಿಗೆ ಇದೆ. ಇದು ನಾವು ಸಾಮಾಜಿಕವಾಗಿ ಕೆಲಸ ಮಾಡುವಂಥ ಒಂದು ದಾರಿ ನಾವು ತೋರಿಸಬೇಕಾಗ್ತದೆ.